ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಎರಡು 2026ನೇ ಇಸವಿಯ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಿಂಹರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಸಿಂಹರಾಶಿ ಸಂಜಾತರಲ್ಲಿ ಉತ್ತರ ಫಾಲ್ಗುಣಿ ಹಾಗೂ ಪೂರ್ವ ಫಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳಿವೆ. ಹಾಗೆಯೇ ಮಖ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲಗಳುಂಟು. ಆರೋಗ್ಯ ವಿಚಾರದಲ್ಲಿ ನೀವು ಹೆಚ್ಚಿನ ಜಾಗ್ರತೆಯನ್ನು ಈ ವರ್ಷದಲ್ಲಿ ತೆಗೆದುಕೊಳ್ಳಬೇಕು. ಏಕೆಂದರೆ ನಿಮಗೆ ಅಷ್ಟಮದಲ್ಲಿ ಶನಿ ಸಂಚಾರವಿದ್ದು ವರ್ಷದ ಮೊದಲಾರ್ಧ ಭಾಗ ಗುರುವು ನಿಮ್ಮ ಲಾಭಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿದ್ದರೂ ಸಹಿತ ನಂತರ ಗುರುವಿನ 12ನೇ ಮನೆ ಹಾಗೂ ರಾಶಿ ಸಂಚಾರವೇನಿದೆ ಇದು ನಿಮಗೆ ಅನಾರೋಗ್ಯವನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆಗಳಿದೆ. ಮೂಳೆ ಎಲುಬು ಸಂಬಂಧಿಸಿದ ಹಾಗೆ ಉದರಬಾಧೆ, ಅಜೀರ್ಣ, ಉಸಿರಾಟ ಸಂಬಂಧಿತ ಸಮಸ್ಯೆಗಳು ಹಾಗೂ ನರದೌರ್ಬಲ್ಯತೆಯು ಈ ಸಂವತ್ಸರದಲ್ಲಿ ನಿಮ್ಮನ್ನು ಆಗಾಗ್ಗೆ ಕಾಡಿಸುವ ಸಾಧ್ಯತೆಯುಂಟು. ಹೀಗಾಗಿ ಸಿಂಹರಾಶಿ ಸಂಜಾತರು ಆರೋಗ್ಯ ವಿಚಾರವಾಗಿ ಹೆಚ್ಚಿನ ಜಾಗ್ರತೆ ಹಾಗೂ ಎಚ್ಚರಿಕೆಯನ್ನು ವಹಿಸಬೇಕು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಸಿಂಹರಾಶಿ ಸಂಜಾತರು ನಿಮ್ಮ ಜನ್ಮ ವಾರದಂದಾಗಲಿ ಅಥವಾ ಜನ್ಮ ತಿಥಿಯಿಂದಾಗಲಿ ತಿಂಗಳಿಗೊಮ್ಮೆಯಾದರೂ ಸಹಿತ ಈಶ್ವರನಿಗೆ ನಿಮ್ಮ ಹೆಸರಿನಲ್ಲಿ ಏಕವಾರ ರುದ್ರಾಭಿಷೇಕ ಮಾಡಿಸುವುದು ಸ್ವಾಸ್ಥ್ಯ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ತೀವ್ರವಾದಂತಹ ಅನಾರೋಗ್ಯವೇನಾದರೂ ಬಾಧಿಸುತ್ತಿದ್ದಲ್ಲಿ ಸಿಂಹರಾಶಿ ಸಂಜಾತರು ಸ್ವಗೃಹದಲ್ಲಿಯೇ ಆಯುಷ್ಯ ಹೋಮವನ್ನು ಆಚರಿಸುವುದು ಒಳ್ಳೆಯದು. ಹಾಗೆಯೇ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರೋಪಾಸನೆಯನ್ನು ಮಾಡಿ. ನಿಮಗೆ ಈಶ್ವರನ ಕೃಪಾ ಕಟಾಕ್ಷಕ್ಕಾಗಿ ಪ್ರತಿನಿತ್ಯವೂ ನಿಮ್ಮ ಯಾವುದಾದರೂ ನಂಬಿಕೆಯ ಗುರುದೇವತೆಯನ್ನು ಒಲಿಸಿಕೊಳ್ಳಲು ಅಥವಾ ಗುರುದೇವತೆಯ ಕೃಪೆ ಅನುಗ್ರಹಕ್ಕಾಗಿ ನೆಚ್ಚಿನ ಗುರುದೇವತೆಯ ಆರಾಧನೆ ಉಪಾಸನೆಯನ್ನು ಮಾಡಿರಿ. ಗುರುದೇವತೆಯ ಒಂದು ಪುಣ್ಯ ಪ್ರಭಾವದಿಂದ ಕೃಪೆ ಅನುಗ್ರಹದಿಂದ ನಿಮಗೆ ಅನಾರೋಗ್ಯ ಬಾಧೆ ದೂರಾಗುವ ಎಲ್ಲ ಸಾಧ್ಯತೆಗಳೂ ಇದೆ. ಸಿಂಹರಾಶಿ ಸಂಜಾತರಲ್ಲಿ ಈ ವರ್ಷ ಬಹಳಷ್ಟು ಕೌಟುಂಬಿಕವಾಗಿ ತಿಸರುಗಳು, ವ್ಯಾಜ್ಯಗಳು ನಿಮಗೆ ಮಾನಸಿಕವಾಗಿ ಅಶಾಂತಿ ಮತ್ತು ಚಿಂತೆ ದುಗುಡಗಳನ್ನು ತರಲಿದೆ. ಆಸ್ತಿ ವಿಚಾರವಾಗಿ ಕಲಹ, ಸತಿಪತಿ ಮಧ್ಯೆ ವಿರಸ, ವೈಷಮ್ಯ, ವಾಗ್ವಾದಗಳು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಉಂಟು. ಹೀಗಾಗಿ ಸಿಂಹರಾಶಿ ಸಂಜಾತರು ಈ ವರ್ಷದಲ್ಲಿ ಶಾಂತಿ ಸಂಯಮದಿಂದ ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಮಾತುಗಳಲ್ಲಿಯೂ ಸಹಿತ ಬಿರುಸು ಅಥವಾ ಆವೇಶದ ಮಾತುಗಳನ್ನಾಡದೆ ಸಂಯಮದಿಂದ ಎಲ್ಲ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನು ನೀವು ಎದುರಿಸುತ್ತಾ ಹೋಗಬೇಕಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ವರ್ಷಪೂರ್ತಿ ನಮಗೆ ಒಂದಲ್ಲ ಒಂದು ರೀತಿಯಾದಂತಹ ಜವಾಬ್ದಾರಿಗಳು ಮತ್ತು ಕಮಿಟ್ಮೆಂಟ್ಗಳು ಏನಿರುತ್ತದೆಯೋ ಅದಕ್ಕಾಗಿ ನೀವು ಬಹಳಷ್ಟು ಕಷ್ಟ ಪಡಬೇಕಾಗುತ್ತದೆ. ನೀವು ನಿರೀಕ್ಷಿಸುವಂತಹ ಯಾವುದೇ ರೀತಿಯ ಸಹಾಯ ಅಥವಾ ನೆರವು ನಂಬಿದವರಿಂದ ಸಿಗಲಾರದು. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಅಧ್ಯಯನದಲ್ಲಿ, ಅಭ್ಯಾಸದಲ್ಲಿ ಹಲವಾರು ರೀತಿಯ ತೊಂದರೆಗಳು ಎದುರಾಗಬಹುದು. ನಿಮ್ಮ ಒಂದು ಯೋಚನೆ ಏನಿದೆ ಹಾಗೂ ನೀವು ವಿದ್ಯಾಭ್ಯಾಸದಿಂದ ವಿಮುಕ್ತರಾಗಿ ಇತರೆ ವಿಷಯಗಳೆಡೆ ಆಸಕ್ತಿಯನ್ನು ಬೆಳೆಸಿಕೊಂಡು ವಿದ್ಯಾಭ್ಯಾಸದತ್ತ ಗಮನ ಕೊಡುವುದು ಕೊಂಚ
ಕಷ್ಟವೇ ಆದೀತು. ಅಂಥವರು ಪ್ರತಿನಿತ್ಯ ನಾರದಕೃತ ಗಣೇಶ ಸ್ತುತಿಯನ್ನು ಪಠಿಸಿ ಹಾಗೂ ಸಾಧ್ಯವಾದಷ್ಟು ಇತರೆ ವಿಚಾರಗಳೆಡೆ ಆಕರ್ಷಿತರಾಗದೆ ಶ್ರದ್ಧೆಯಿಂದ ನೀವು ಅಧ್ಯಯನ ಮತ್ತು ಪರಿಶ್ರಮವನ್ನು ವಹಿಸಬೇಕಾಗುತ್ತದೆ. ಈ 2026ನೇ ಇಸ್ವಿಯಲ್ಲಿ ಸಿಂಹರಾಶಿ ಸಂಜಾತರಿಗೆ ಮದುವೆ ವಿಚಾರದಲ್ಲಿ ಅಂದುಕೊಂಡಂತಹ ಒಂದು ಪ್ರತಿಫಲಗಳು ಸಿಗಲಾರದು. ಹಾಗೆಯೇ ಕೋರ್ಟು, ಕಾನೂನಾತ್ಮಕ ಹೋರಾಟ ಈ ವಿಚಾರಗಳಲ್ಲಿ ನೀವು ಅಂದುಕೊಂಡದಕ್ಕಿಂತ ಇನ್ನೂ ಹೆಚ್ಚಿನ ನಷ್ಟವಾಗುವ ಸಾಧ್ಯತೆ ಇದೆ. ಕೆಲವೊಂದೆಡೆ ನೀವು ಅನುಸಂಧಾನಕ್ಕೆ ನಿಮಗಿಷ್ಟವಿಲ್ಲದೇ ಇದ್ದರೂ ಸಹಿತ ಅನುಸಂಧಾನಕ್ಕೆ ಅಥವಾ ಒಪ್ಪಂದಕ್ಕೆ ಬಂದು ಮಾತುಕತೆ ಮೂಲಕ ಇತ್ಯರ್ಥವಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ನಿಮ್ಮ ವ್ಯಾಜ್ಯಗಳು ನ್ಯಾಯಾಲಯದಲ್ಲಿ ಏನು ನಡೆಯುತ್ತಿರುತ್ತದೋ ಅದು ನಿಮಗೆ ವಿರುದ್ಧವಾಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸಿಂಹರಾಶಿ ಸಂಜಾತರಿಗೆ ಈ 2026ನೇ ಇಸ್ವಿಯಲ್ಲಿ ಬಹಳಷ್ಟು ಸವಾಲು ಹಾಗೂ ಸಂದಿಗ್ಧ ಕಠಿಣ ಪರಿಸ್ಥಿತಿಗಳನ್ನು ತಂದಿಡಬಹುದು. ನ ಗುರೋರ್ ಅಧಿಕಂ ಎಂದು ಹೇಳುತ್ತೇವೆ, ಅಂದರೆ ಗುರುಗಿಂತ ದೊಡ್ಡವನು ಯಾರೂ ಇಲ್ಲ ಎಂದು. ಹರಿಹರ ಬ್ರಹ್ಮರು ಮುನಿದರು ಒಲಿದಾರು, ಆದರೆ ಗುರು ಮುನಿದರೆ ಹರಿಹರ ಬ್ರಹ್ಮರು ಒಲಿಯಲಾರರು ಎಂಬ ಮಾತಿದೆ. ಹೀಗಾಗಿ ನೀವು ನಿಮ್ಮ ನಂಬಿಕೆಯ ಗುರುದೇವತೆಯ ಆರಾಧನೆ ಉಪಾಸನೆ ಮಾಡುತ್ತಾ ಗುರುವಿನ ನಾಮಸ್ಮರಣೆಯೊಂದಿಗೆ ಪ್ರತಿಯೊಂದು ಸನ್ನಿವೇಶವನ್ನು ಎದುರಿಸಿ ಜಯಶಾಲಿಗಳಾಗಿ ನಿಮ್ಮ ಯಾವುದೇ ರೀತಿಯಾದಂತಹ ಪೀಡನೆಗಳ ನಿವಾರಣೆಗಾಗಿ ಪ್ರತಿನಿತ್ಯ ತಪ್ಪದೆ ವಿಶ್ವನಾಥಾಷ್ಟಕಂ ಹಾಗೂ ದಶರಥಕೃತ ಶನಿ ಸ್ತುತಿಯನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ ನಿಮಗೆ ಒಳಿತಾಗಲಿ ಎಂದು ಆಶಿಸುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.